ಮತ್ತು ಅದರೊಳಗಡೆ ಒಂದು ಸರ್ಕ್ಯೂಟ್ ಕೂಡ ಇಟ್ಟಿದ್ದೀವಿ. ಯಾವ ರೀತಿ ಇರ್ಬೋದು, ಯಾವ ರೀತಿ ವೈರ್ಲೆಸ್ ಆಗಿ ಚಾರ್ಜ್ ಆಗ್ತಿದೆ ಅಂತ. ನಾವು ಯಾವುದೇ ರೀತಿ ಕೇಬಲ್ಸ್ ನಾವು ಇಲ್ಲಿ ಯೂಸ್ ಮಾಡಿಲ್ಲ. ಒಂದು ರಿಸೋನೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ. ಹಾಯ್ ಗಾಯ್ಸ್, ನಮಸ್ತೆ. ಸ್ಕೈವಾ ಕನ್ನಡ ಚಾನಲ್ಗೆ ಸುಸ್ವಾಗತ ಗೆಳೆಯರೆ. ಇನ್ನೊಂದು ಫ್ಯೂಚರ್ ಸ್ಕೋಪ್ ಆ್ಯಂಡ್ ಯೂನಿಕ್ ಪ್ರಾಜೆಕ್ಟ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲು ಬಂದಿದ್ದೇನೆ. ಅದೇನೆಂದರೆ ಸೋಲಾರ್ ವೈರ್ಲೆಸ್ EV ಚಾರ್ಜಿಂಗ್ ಸ್ಟೇಷನ್ ಅಂತ. ಇದೊಂದು ಯೂನಿಕ್ ಆ್ಯಂಡ್ ಫ್ಯೂಚರ್ ಸ್ಕೋಪ್ ಪ್ರಾಜೆಕ್ಟ್ ಆಗಿರುತ್ತೆ. ಒಂದು ಮಾಡೆಲ್ ರೀತಿ ಮಾಡಿದ್ದೀವಿ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ ಬನ್ನಿ ಗಾಯ್ಸ್. ಒಂದು ಬ್ಯಾಟ್ರಿ ಕೂಡ ಇಟ್ಟಿದ್ದೀವಿ, ಅಲ್ಲಿಂದ ಸಪ್ಲೈ ಬರ್ತಾ ಇದೆ. ಸೊ ಒಂದು ಬ್ಯೂಟಿಫುಲ್ ಕೆಫೆ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಈ ಮಾಡೆಲ್ ಅಂತ. ಈ ಬ್ಯಾಟ್ರಿ ಹೆಂಗೆ ಚಾರ್ಜ್ ಆಗ್ತಿದೆ ನೋಡೋಣ ಬನ್ನಿ ಗಾಯ್ಸ್. ಸೋಲಾರ್ 1 ಸೋಲಾರ್ 2 ಎರಡು ಪ್ಯಾನಲ್ಸ್ನ ಇಕ್ಕಿದ್ದೀವಿ. ಹಾಗೆ ಒಂದು ಸ್ವಿಚ್ ಕೊಟ್ಟಿದ್ದೀವಿ, ಆನ್ ಆ್ಯಂಡ್ ಆಫ್ ಪ್ರೋಸೆಸ್. ಆ ಚಾರ್ಜ್ ಆಗ್ತಿದೆ ಇಲ್ವೋ ಅಂತ ಒಂದು ಲೈಟ್ ಕೊಟ್ಟಿದ್ದೀವಿ, ಅದು ಇಂಡಿಕೇಟಿಂಗ್ ಪ್ರೋಸೆಸ್. ಆ್ಯಂಡ್ ಅದರಿಂದ ಚಾರ್ಜ್ ಆಗಿದ್ದು ಸೀದಾ ಬ್ಯಾಟ್ರಿಗೆ ಹೋಗಿ ಸ್ಟೋರ್ ಆಗುತ್ತೆ. ಬ್ಯಾಟ್ರಿಗೆ ಒಂದು ಸ್ವಿಚ್ ಕೊಟ್ಟಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಬ್ಯಾಟ್ರಿಯಿಂದ ಸಪ್ಲೈ ಆಗಿದ್ದು 3 ಚಾರ್ಜಿಂಗ್ ಸ್ಲಾಟ್ಸ್ಗೆ ಹೋಗುತ್ತೆ. ಸೊ ಅದರಿಂದ ವೈರ್ಲೆಸ್ ಆಗಿ ಚಾರ್ಜ್ ಆಗುತ್ತೆ ಕಾರ್ಗಳು, ಒಂದು ಎಲೆಕ್ಟ್ರಿಕ್ ಕಾರ್. ಮತ್ತು ಅದರೊಳಗಡೆ ಒಂದು ಸರ್ಕ್ಯೂಟ್ ಕೂಡ ಇಟ್ಟಿದ್ದೀವಿ ಯಾವ ರೀತಿಗೆ ಆಗುತ್ತೆ ಅಂತ. ಅಲ್ಲಿ ಕಾಯಿಲ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಮತ್ತು ರಿಸೀವಿಂಗ್ ಕಾಯಿಲ್ ಕೂಡ ಒಂದು ಕಾರ್ ಒಳಗಡೆ ಅಳವಡಿಸಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಒಂದು ಕಾರು ಎಲೆಕ್ಟ್ರಿಕ್ ಕಾರ್ ಬಂದು ಆ ಚಾರ್ಜಿಂಗ್ ಪಾಯಿಂಟಲ್ಲಿ ನಿಂತಾಗ ಅದು ವೈರ್ಲೆಸ್ ಆಗಿ ಚಾರ್ಜ್ ಆಗ್ತಾಯಿದೆ. ಸೊ ಗಾಯ್ಸ್, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ವೈರ್ಲೆಸ್ ಆಗಿ ಚಾರ್ಜ್ ಆಗ್ತಿದೆ ಅಂತ. ನಾವು ಯಾವುದೇ ರೀತಿ ಕೇಬಲ್ಸ್ ನಾವು ಇಲ್ಲಿ ಯೂಸ್ ಮಾಡಿಲ್ಲ. ಇದು ಸಂಪೂರ್ಣ ಪ್ರಾಜೆಕ್ಟ್ ಬಂದು ರಿಸೋನೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ. ನೋಡ್ಬೋದು, ಅಟ್ ಎ ಟೈಮ್ 3 ಕೂಡ ಚಾರ್ಜ್ ಮಾಡ್ಬೋದು. ಸೊ ಈ ಸೋಲಾರಿಂದ ಚಾರ್ಜ್ ಆಗಿದ್ದು ಬ್ಯಾಟ್ರಿಗೆ ಹೋಗುತ್ತೆ. ಬ್ಯಾಟ್ರಿಯಿಂದ ಇದು ಡಿಸ್ಚಾರ್ಜ್ ಆಗಿ ಆಟೋಮೆಟಿಕ್ಕಾಗಿ 3 ಚಾರ್ಜಿಂಗ್ ಸ್ಲಾಟ್ಸಿಗೆ ಹೋಗುತ್ತೆ. ಅಲ್ಲಿಂದ ಅದು ವೈರ್ಲೆಸ್ ಆಗಿ ಚಾರ್ಜ್ ಆಗ್ತಾ ಇರುತ್ತೆ ಎಲೆಕ್ಟ್ರಿಕ್ ಕಾರ್ ಬಂದು. ಸೊ ಇನ್ನು ಮುಂದೆ ಇದೇ ರೀತಿ ಪ್ರಾಜೆಕ್ಟ್ಸ್ಗಳು ಸ್ಕೈವೇ ಕನ್ನಡ ಚಾನಲಲ್ಲಿ ಬರ್ತಾನೆ ಇರುತ್ತೆ, ನೀವು ನೋಡ್ತಾನೆ ಇರ್ತೀರ. ಯುನೀಕ್ ಟೈಪ್ ಆಫ್ ಪ್ರಾಜೆಕ್ಟ್ಸ್ಗಳು ಕೂಡ ಇರ್ತವೆ. ಈ ಪ್ರಾಜೆಕ್ಟಿಂದು ಯಾವುದೇ ರೀತಿ PPT ಆಗ್ಬೋದು, ರಿಪೋರ್ಟ್ ಆಗ್ಬೋದು, ನಿಮಗೆ ಬೇಕಂದರೆ DM ಮಾಡಿ, ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾರ್ ಚಾರ್ಜ್ ಆಗ್ತಿದೆ ಅಂತ. ಸೊ ಮುಂದೆ ಒಂದಿನ ಫ್ಯೂಚರ್ ಸ್ಕೋಪ್ ಪ್ರಾಜೆಕ್ಟ್ ಕೂಡ ತರ್ತೀವಿ. ಆ್ಯಂಡ್ ಬ್ಯೂಟಿಫುಲ್ ಕೆಫೆ ಕೂಡ ನೋಡ್ತಾ ಇರ್ಬೋದು ನೀವು ಯಾವ ಥರ ಇನ್ಸ್ಟಾಲ್ ಮಾಡಿದ್ದೀವಿ ಅಂತ. ಈ ಪ್ರಾಜೆಕ್ಟ್ ಬಂದು ಒಂದು ಯುನೀಕ್ ಆ್ಯಂಡ್ ಫ್ಯೂಚರ್ ಸ್ಕೋಪ್ ಪ್ರಾಜೆಕ್ಟ್ ಆ್ಯಂಡ್ ಮಾಡೆಲ್ ಕೂಡ ಆಗಿರುತ್ತೆ. ಇದೇ ರೀತಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.